ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿ ಭಾರತದ ಇತಿಹಾಸವನ್ನು ಅತಿ ಮುಖ್ಯವಾಗಿ ನಮ್ಮ ಒಂದು ಚಾನಲ್ನಲ್ಲಿ ತರಗತಿಗಳ ಮುಖಾಂತರ ಮುಗಿಸಿಕೊಡ್ತಕ್ಕಂತಹ ಒಂದು ಹೊಸ ಪ್ರಯತ್ನ ಇದು. ತುಂಬ ಇಂಪಾರ್ಟೆಂಟ್ ಆಗಿ ಏನು ಪ್ರಶ್ನೆಗಳು ಇರ್ತವೆ ಅವನ್ನು ಮಾತ್ರ ತೆಗೆದುಕೊಂಡು ಬರ್ತಾ ಇರ್ತೇವೆ. ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ವಿಡಿಯೋಗೆ ಈಗಲೇ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರ್ತಕ್ಕಂತಹ ಎಲ್ಲ ತರಗತಿಗಳನ್ನು ತಪ್ಪದೆ ನೋಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಇವತ್ತಿನ ಒಂದು ತರಗತಿ ಏನಪ್ಪ ಅಂತಂದರೆ, ಭಾರತದ ಇತಿಹಾಸದಲ್ಲಿ ಸಿಂಧೂ ಕಣಿವೆ ನಾಗರಿಕತೆಗೆ ಸಂಬಂಧಪಟ್ಟಂತೆ ಅತಿ ಕಠಿಣ ಮತ್ತು ಸಂಭವನೀಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಈಗ ಮೊದಲನೇದಾಗಿ ನಮ್ಮ ಒಂದು ತರಗತಿಗಳನ್ನು ಶುರು ಮಾಡೋಣ. ನೀವು ನೋಡ್ಬೋದು, ಸಿಂಧೂ ಕಣಿವೆ ನಾಗರಿಕತೆ. ಏನಿದು ಸಿಂಧೂ ಕಣಿವೆ ನಾಗರಿಕತೆ ಅಂತ ಅಂದರೆ, ನಮ್ಮ ಒಂದು ಇತಿಹಾಸದಲ್ಲಿ ಬರ್ತಕ್ಕಂತಹ 3 ಭಾಗಗಳಲ್ಲಿ ಸಿಂಧೂ ಕಣಿವೆ ನಾಗರಿಕತೆ ಮೊದಲ ಭಾಗದಲ್ಲಿ ಬರುತ್ತದೆ. ಅದು ಹಳೆಯ ಒಂದು ಶಿಲಾಯುಗ ಕಾಲದಲ್ಲಿ ಬರ್ತದೆ. ಅದನ್ನು ನಾವು ನೋಡೋಣ. ಈ ಒಂದು ಇಮೇಜ್ನಲ್ಲಿ ನೀವು ನೋಡ್ತಾ ಇರ್ಬೋದು, ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಜನರು ಯಾವ ರೀತಿ ಇರ್ತಾ ಇದ್ರು ಅಂತ. ಈ ರೀತಿಯಾಗಿ ಆ ಒಂದು ಜನರು ಇಲ್ಲಿ ಇರ್ತಾ ಇದ್ರು. ನೀವು ಇನ್ನೊಂದು ಇಮೇಜ್ ನೋಡ್ಬೋದು. ಇಲ್ಲಿ ಈ ಒಂದು ಇಮೇಜ್ನಲ್ಲಿ ನಿಮಗೆ ಏನು ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಇರ್ತಕ್ಕಂತಹ ಒಂದು ಜನರು ಏನು ತಿನ್ನೋದಕ್ಕೆ ಏನನ್ನ ಬಳಸ್ತಾ ಇದ್ರು ಅಥವಾ ಬೇಟೆಯನ್ನು ಯಾವ ರೀತಿ ಆಡ್ತಾ ಇದ್ರು, ಇದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಚಿತ್ರಣದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಇಮೇಜ್ ನೋಡ್ಬೋದು. ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಗುಹೆಯನ್ನು ಕಟ್ತಾ ಇದ್ರು. ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಯಾವ ರೀತಿ ಏನು ಬೇರೆ ಬೇರೆ ಎತ್ತು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಇದನ್ನು ಈ ಬೇಟೆಯಾಡಿ ಯಾವ ರೀತಿ ತಿಂತಾ ಇದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗುಹೆಯನ್ನು ಯಾವ ರೀತಿ ಕಟ್ತಾ ಇದ್ರು ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಓಕೆ, ಈಗ ಡೈರೆಕ್ಟ್ ಆಗಿ ನಾವು ತರಗತಿಗಳನ್ನು ಈಗ ಶುರು ಮಾಡ್ಕೊಳ್ತಾ ಹೋಗೋಣ. ಈಗಾಗಲೇ ತರಗತಿ ಶುರು ಆಗಿದೆ. ಈಗ ಮೊದಲನೇದಾಗಿ ಅಬ್ದುಲ್ ಕಲಾಂಗೆ ನಮಸ್ಕಾರಗಳನ್ನು ಹೇಳ್ತಾ ಈಗ ಮೊದಲನೇದಾಗಿ ಇಲ್ಲಿ ಪ್ರಶ್ನೆಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ನೋಡಿ, ಭಾರತದ ಇತಿಹಾಸವನ್ನು ಎಷ್ಟು ವಿಧಗಳಾಗಿ ಇಲ್ಲಿ ವಿಂಗಡಣೆ ಮಾಡಲಾಗಿದೆ ಅಂತ ಇಲ್ಲಿ ಕೇಳಬಹುದು. ಭಾರತದ ಇತಿಹಾಸವನ್ನು ಟೋಟಲ್ ಆಗಿ ಎಷ್ಟು ವಿಧಗಳಲ್ಲಿ ವಿಂಗಡಣೆಯನ್ನು ಮಾಡಲಾಗಿದೆ ಅಂತ. ಇಲ್ಲಿ 3 ವಿಧಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಯಾವುದು ಅಂತ ಅಂದರೆ, ಹಳೆಯ ಶಿಲಾಯುಗ, 2ನೇದು ಮಧ್ಯಶಿಲಾಯುಗ, 3ನೇದು ನವಶಿಲಾಯುಗ ಅಂತ. ಟೋಟಲ್ ಆಗಿ 3 ವಿಧಗಳಾಗಿ ಇಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ. ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ಇಲ್ಲಿ ಹೊಸ ನವಶಿಲಾಯುಗ ಅಂತ. ಇಲ್ಲಿ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಧಗಳು. ಹಾಗಿದ್ರೆ ಇನ್ನು 3 ರೀತಿಯಾಗಿ ಯಾವ ರೀತಿ ವಿಂಗಡಣೆ ಮಾಡಲಾಗಿದೆ ಅಂತ. ಮಧ್ಯಯುಗೀನ ಭಾರತದ ಇತಿಹಾಸ, ಹಳೆಯ ಕಾಲದ ಒಂದು ಇತಿಹಾಸ ಮತ್ತು ಇಲ್ಲಿ ಇತ್ತೀಚಿನ ಒಂದು ಇತಿಹಾಸ ಅಂತ, ಅಥವಾ ಮಾಡರ್ನ್ ಇಂಡಿಯಾ ಅಂತ ಇಲ್ಲಿ ಕರೀತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ 2ನೇ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬೆಂಕಿ ಯಾವ ಸಮಯದಲ್ಲಿ ನಮಗೆ ಕಾಣಸಿಗುತ್ತೆ ಅಂತ. ಇಲ್ಲಿ ಬೆಂಕಿ ಏನಿದೆ ಇದು ಶಿಲಾಯುಗದಲ್ಲಿ ಯಾವ ಒಂದು ಶಿಲಾಯುಗದಲ್ಲಿ ಕಾಣಸಿಗುತ್ತೆ ಅಂತ ಹೇಳಿದರೆ, ಹಳೆಯ ಶಿಲಾಯುಗದಲ್ಲಿ ನಿಮಗೆ ಬೆಂಕಿಯ ಒಂದು ರುಜುವಾತು ಇಲ್ಲಿ ಇರ್ತಕ್ಕಂಥದ್ದು. ಬೆಂಕಿ ನಿಮಗೆ ಹಳೆಯ ಶಿಲಾಯುಗದಲ್ಲಿ ನಿಮಗೆ ಕಂಡು ಬರ್ತದೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವ್ಯವಸಾಯ ಅಥವಾ ಅಗ್ರಿಕಲ್ಚರ್ ಅಂತ ಕರಿತೇವೆ. ಈ ಒಂದು ವ್ಯವಸಾಯ ಯಾವ ಸಮಯದಲ್ಲಿ ನಿಮಗೆ ಕಾಣಸಿಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಬರಬಹುದು. ವ್ಯವಸಾಯ ಯಾವ ಸಮಯದಲ್ಲಿ ಕಾಣಸಿಗುತ್ತೆ ಅಂತ. ಇದು ನವಶಿಲಾಯುಗದಲ್ಲಿ ನಿಮಗೆ ಕಾಣಸಿಗುತ್ತದೆ. ನವಶಿಲಾಯುಗದಲ್ಲಿ ಈ ಒಂದು ವ್ಯವಸಾಯ ನಿಮಗೆ ಕಾಣಸಿಗ್ತದೆ. ಅದೇ ರೀತಿ ಇಲ್ಲಿ ಸಿಂಧೂ ಕಣಿವೆ ನಾಗರಿಕತೆಯ ಉತ್ತರದಲ್ಲಿ ಇರತಕ್ಕಂತಹ ಒಂದು ಪ್ರದೇಶ ಯಾವುದು ಅಂತ ಕೇಳಬಹುದು. ಸಿಂಧೂ ಕಣಿವೆ ನಾಗರಿಕತೆಯ ಒಂದು ಉತ್ತರದಲ್ಲಿ ಇರತಕ್ಕಂತಹ ಒಂದು ಪ್ರದೇಶ ಇಲ್ಲಿ ಯಾವುದು ಅಂತ ಇಲ್ಲಿ ನಿಮಗೆ ಕೇಳಬಹುದು. ಇಲ್ಲಿ ಉತ್ತರದಲ್ಲಿ ಇರತಕ್ಕಂತಹ ಒಂದು ಪ್ರದೇಶ ಯಾವುದಪ್ಪ ಅಂತ ಅಂದ್ರೆ ಮಂಡ ಅಂತ ಇಲ್ಲಿ ಕರೀತಾರೆ. ಇದು ಎಲ್ಲಿದೆ ಅಂತ ಅಂದ್ರೆ ಕಾಶ್ಮೀರದಲ್ಲಿ ಇಲ್ಲಿ ನಿಮಗೆ ಕಂಡು ಬರ್ತದೆ. ಉತ್ತರದಲ್ಲಿ ಮಂಡ ಇದೆ. ಅದೇ ದಕ್ಷಿಣದಲ್ಲಿ ನಿಮಗೆ ಯಾವುದು ಕಂಡು ಬರುತ್ತೆ ಅಂತಂದ್ರೆ ಇಲ್ಲಿ ದೈಮಾಬಾದ್ ಅಂತ ಕರೀತಾರೆ. ದೈಮಾಬಾದ್ ಇದು ಮಹಾರಾಷ್ಟ್ರದಲ್ಲಿ ನಿಮಗೆ ಕಂಡು ಬರ್ತದೆ. ಮಹಾರಾಷ್ಟ್ರದಲ್ಲಿ ದೈಮಾಬಾದ್ ಎಂಬತಕ್ಕಂಥ ಒಂದು ಪ್ರದೇಶ ಸಿಂಧೂ ಕಣಿವೆ ನಾಗರಿಕತೆಯ ಒಂದು ದಕ್ಷಿಣದ ಪ್ರದೇಶ. ಅದೇ ಇಲ್ಲಿ ಪೂರ್ವದ ಪ್ರದೇಶ ಅಂತ ನೋಡೋದಾದ್ರೆ ಅಲಂಗೀಪುರ್ ಅಂತ ಕರೀತಾರೆ. ಅಲಂಗೀಪುರ್ ಎಂಬತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ನಿಮಗೆ ಕಂಡು ಬರ್ತದೆ. ಅದೇ ರೀತಿ ಇಲ್ಲಿ ಪಶ್ಚಿಮದಲ್ಲಿ ನೋಡೋದಾದ್ರೆ ಸತ್ಕ ಜಂದರ್ ಅಂತ ಕರೀತಾರೆ. ಸತ್ಕ ಜಂದರ್ ಎಂಬತಕ್ಕಂಥದ್ದು ಇದು ಪಾಕಿಸ್ತಾನದಲ್ಲಿ, ಈಗ ಪ್ರಸ್ತುತವಾಗಿ ಪಾಕಿಸ್ತಾನದಲ್ಲಿ ಇರತಕ್ಕಂತಹ ಒಂದು ಪ್ರದೇಶ ಸತ್ಕ ಜಂದರ್ ಎಂಬತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಟೋಟಲ್ ಆಗಿ ಈ ಒಂದು ಸಿಂಧೂ ಕಣಿವೆ ನಾಗರಿಕತೆ ಏನಿದೆ ಅದು ಎಷ್ಟು ಸ್ಕ್ವೇರ್ ಮೀಟರ್ಗಳಲ್ಲಿ ಇತ್ತು ಅಥವಾ ಚದರ ಕಿಲೋಮೀಟರ್ಗಳಲ್ಲಿ ಇತ್ತು ಅಂತ ನೋಡೋದಾದ್ರೆ ಇಲ್ಲಿ 13 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಗಳಲ್ಲಿ ಇಲ್ಲಿ ಕಂಡು ಬರ್ತದೆ. 13 ಲಕ್ಷ ಸ್ಕ್ವೇರ್ ಅಥವಾ ಚದರ ಕಿಲೋಮೀಟರ್ಗಳಲ್ಲಿ ಈ ಒಂದು ಸಿಂಧೂ ಕಣಿವೆ ನಾಗರಿಕತೆ ನಮಗೆ ಕಂಡು ಬಂದಿತ್ತು.
ಓಕೆ, ನೆಕ್ಸ್ಟ್ ಇಲ್ಲಿ ಮುಂದಿನ ಒಂದು ಪ್ರಶ್ನೆ, ಹರಪ್ಪ ನಾಗರಿಕತೆ ಏನು, ಹರಪ್ಪ ಏನಿದೆ, ಹರಪ್ಪ ಎಂಬತಕ್ಕಂತಹ ಒಂದು ಪ್ರದೇಶ ಏನಿದೆ ಅದನ್ನ ಕಂಡುಹಿಡಿದವರು ಯಾರು ಅಂತ ಇಲ್ಲಿ ಕೇಳಿದರೆ, ಹರಪ್ಪ ನಾಗರಿಕತೆಯನ್ನು ಕಂಡುಹಿಡಿದವರು ಯಾರಪ್ಪ ಅಂತ ಅಂದ್ರೆ ಅವರು ದಯಾರಾಮ್ ಸಹಾನಿ ಎಂಬತಕ್ಕಂಥವ್ರು, ದಯಾರಾಮ್ ಸಹಾನಿ ಎಂಬತಕ್ಕಂಥವ್ರು ಹರಪ್ಪ ನಾಗರಿಕತೆಯನ್ನು ಇಲ್ಲಿ ಕಂಡುಹಿಡಿತಾರೆ. 1921ರಲ್ಲಿ ಇದನ್ನು ಕಂಡುಹಿಡಿದರೆ. ಇದು ರಾವಿ ನದಿಯ ಒಂದು ದಂಡೆಯ ಮೇಲೆ ಇಲ್ಲಿ ಇದೆ ಹರಪ್ಪ ಎಂಬತಕ್ಕಂತಹ ಒಂದು ಪ್ರದೇಶ. ಅದೇ ಇಲ್ಲಿ ಚಾನ್ಹುದಾರೋ ಎಂಬತಕ್ಕಂತಹ ಒಂದು ಪ್ರದೇಶಕ್ಕೆ ಬರೋದಾದ್ರೆ, ಚಾನ್ಹುದಾರೋ ಎಂಬತಕ್ಕಂತಹ ಒಂದು ಪ್ರದೇಶ ಗೋಪಾಲ್ ಮಜುಮ್ದಾರ್ ಎಂಬತಕ್ಕಂತಹ ಒಂದು ವ್ಯಕ್ತಿ, ಗೋಪಾಲ್ ಮಜುಮ್ದಾರ್ ಎಂಬತಕ್ಕಂತಹ ಒಬ್ಬ ಇತಿಹಾಸಕಾರ ಸಿಂಧೂ ನದಿಯ ಒಂದು ದಡದಲ್ಲಿ ಇಲ್ಲಿ ಕಂಡುಹಿಡಿತಾನೆ. ಸಿಂಧೂ ನದಿಯ ಒಂದು ದಡದಲ್ಲಿ ಗೋಪಾಲ್ ಮಜುಮ್ದಾರ್ ಎಂಬತಕ್ಕಂತಹ ವ್ಯಕ್ತಿ ಚಾನ್ಹುದಾರೋ ಎಂಬತಕ್ಕಂತಹ ಒಂದು ಏನು ಪ್ರದೇಶವನ್ನು ಕಂಡುಹಿಡಿತಾನೆ. ಇದು ಕೂಡ ಸಿಂಧೂ ಕಣಿವೆ ನಾಗರಿಕತೆ ಒಂದು ಪ್ರದೇಶ ಆಗಿದೆ. ಅದೇ ರೀತಿಯಲ್ಲಿ ಮೊಹೆಂಜೋದಾರೋ ಎಂಬತಕ್ಕಂತಹ ಒಂದು ನಾಗರಿಕತೆಗೆ ಬರೋದಾದ್ರೆ, ಮೊಹೆಂಜೋದಾರೋ ಎಂಬತಕ್ಕಂಥದ್ದು ಇದು ಕೂಡ ಸಿಂಧೂ ನದಿಯ ಒಂದು ದಡದಲ್ಲಿ ಇಲ್ಲಿ ಕಂಡು ಬರುತ್ತದೆ. ಇದನ್ನ ರಾಖಲ್ ದಾಸ್ ಬ್ಯಾನರ್ಜಿ ಅವರು ಇಲ್ಲಿ ಕಂಡುಹಿಡಿತಾರೆ. ಮೊಹೆಂಜೋದಾರೋ ಎಂಬತಕ್ಕಂಥ ಒಂದು ಪ್ರದೇಶವನ್ನ ರಾಖಲ್ ದಾಸ್ ಬ್ಯಾನರ್ಜಿ ಅವರು ಇಲ್ಲಿ ಕಂಡುಹಿಡಿತಾರೆ. ಓಕೆ, ಇಲ್ಲಿ ಮುಂದಿನ ಒಂದು ಏನು ತರಗತಿಗಳನ್ನ ಈಗ ಹಾಗೆ ಮುಂದಿನ ಒಂದು ಪ್ರಶ್ನೆಗಳನ್ನ ನೋಡ್ಕೊಳ್ತಾ ಹೋಗೋಣ. ಅದೇ ರೀತಿಯಲ್ಲಿ ರೋಪಾರ್ ಎಂಬತಕ್ಕಂತಹ ಒಂದು ಪ್ರದೇಶ, ರೋಪಾರ್ ಎಂಬತಕ್ಕಂತಹ ಒಂದು ಪ್ರದೇಶ ಯಜ್ಞದತ್ತ ಶರ್ಮಾ ಎಂಬತಕ್ಕಂಥವರು ಸಟ್ಲೇಜ್ ನದಿಯ ಒಂದು ದಡದಲ್ಲಿ ಇಲ್ಲಿ ಕಂಡುಹಿಡಿತಾರೆ. ಸಟ್ಲೇಜ್ ಎಂಬತಕ್ಕಂತಹ ಒಂದು ನದಿಯ ಒಂದು ವಿಭಾಗದಲ್ಲಿ ಈ ಒಂದು ರೋಪಾರ್ ಎಂಬತಕ್ಕಂಥ ಒಂದು ಪ್ರದೇಶವನ್ನ ಯಜ್ಞದತ್ತ ಶರ್ಮಾ ಅವರು ಇಲ್ಲಿ ಕಂಡುಹಿಡಿತಾರೆ. ಅದೇ ರೀತಿ ಬನವಾಲಿ ಎಂಬತಕ್ಕಂತಹ ಒಂದು ಪ್ರದೇಶ, ಬನವಾಲಿ ಎಂಬತಕ್ಕಂತಹ ಒಂದು ಪ್ರದೇಶಕ್ಕೆ ಬರೋದಾದ್ರೆ ಇದನ್ನ ರವೀಂದ್ರ ಸಿಂಗ್ ಅಥವಾ ಈಗಿನ ಒಂದು ಹರಿಯಾಣದಲ್ಲಿ ರವೀಂದ್ರ ಸಿಂಗ್ ಎಂಬತಕ್ಕಂತಹ ಒಂದು ಇತಿಹಾಸಕಾರ ಬನವಾಲಿ ಎಂಬತಕ್ಕಂಥ ಒಂದು ಪ್ರದೇಶವನ್ನ ಕಂಡುಹಿಡಿತಾನೆ. ಈ ಒಂದು ಬನವಾಲಿ ಪ್ರದೇಶ ಈ ರೀತಿಯಾಗಿ ಏನು ಬನವಾಲಿ ಪ್ರದೇಶ ಇದೆ, ಏನು ಸಿಂಧೂ ಕಣಿವೆ ನಾಗರಿಕತೆ ಒಂದು ಪ್ರದೇಶ, ಇವೆಲ್ಲವನ್ನು ಕೂಡ ಯಾವಾಗ ಕಂಡುಹಿಡಿಯಲಾಯಿತು ಅಂತ ಅಂದ್ರೆ 1900 ಒಂದು ಏನು 20ನೇ ಒಂದು ದಶಕ ಏನಿದೆ 1900ರಿಂದ 2000ನೇ ಇಸ್ವಿ, 1900ರಿಂದ 2000ನೇ ಇಸ್ವಿ ಏನಿದೆ ಈ ಒಂದು ಇಸುವೆಯಲ್ಲಿ ಇಲ್ಲಿ ಕಂಡುಹಿಡಿತಾ ಹೋಗ್ತಾರೆ. ಇದನ್ನ ಕಂಡುಹಿಡಿದ್ರು ಅಂತ ಅಂದ್ರೆ ಯಾವಾಗ ಕಂಡುಹಿಡಿದ್ರು ಅಂತ ನೀವು ಕ್ವಶನ್ ಮಾಡಬಹುದು. ಇತ್ತೀಚೆಗೆ ಇದನ್ನ ಕಂಡುಹಿಡಿದಿರ್ತಾರೆ. ಓಕೆ, ಅದೇ ರೀತಿ ಕಾಲಿಬಂಗನ್ ನೋಡೋದಾದ್ರೆ ಕಾಲಿಬಂಗನ್ ಎಂಬತಕ್ಕಂತಹ ಒಂದು ಪ್ರದೇಶ ರಾಜಸ್ಥಾನದಲ್ಲಿ ನಿಮಗೆ ಕಂಡು ಬರ್ತದೆ. ರಾಜಸ್ಥಾನದಲ್ಲಿ ಕಾಲಿಬಂಗನ್ ಎಂಬತಕ್ಕಂಥ ಒಂದು ಪ್ರದೇಶ ಇಲ್ಲಿ ಕಂಡು ಬರ್ತದೆ. ಅದೇ ರೀತಿ ಇಲ್ಲಿ ಸಿಂಧೂ ಕಣಿವೆ ನಾಗರಿಕತೆ ಜನರು ಯಾವುದರಿಂದ ಮಾಪನವನ್ನ ಮಾಡ್ತಾ ಇದ್ರು, ನಾವು ಇಲ್ಲಿ ಕೆಜಿ ಅಥವಾ ಲೀಟರ್ ಈ ರೀತಿಯಾಗಿ ನಾವು ಏನಾದ್ರು ಎಣ್ಣೆ ತೆಗೆದುಕೊಂಡು ಬರೋದಾದ್ರೆ ಲೀಟರ್ ಅಲ್ಲಿ ತೆಗೆದುಕೊಂಡು ಬರ್ತೇವೆ. ಏನಾದ್ರು ತೆಗೆದುಕೊಂಡು ಅಥವಾ ಅಕ್ಕಿ ಏನಾದ್ರು ತೆಗೆದುಕೊಂಡು ಬರ್ಬೇಕಂತ ಅಂದ್ರೆ ನಾವು ಏನು ಬಳಸ್ತೇವೆ, ಕೆಜಿ ಲೆಕ್ಕದಲ್ಲಿ ನಾವು ತೆಗೆದುಕೊಂಡು ಬರ್ತೇವೆ. ಅದೇ ರೀತಿಯಲ್ಲಿ ಸಿಂಧೂ ಕಣಿವೆ ನಾಗರಿಕತೆ ಜನರು ಯಾವ ರೀತಿ ಬಳಸ್ತಾ ಇದ್ರು ಅಂತ ಅಂದ್ರೆ ಮಾಪನ ಕೇಂದ್ರವನ್ನ ಮಾಡಿದ್ರು. 16ರ ಒಂದು ಗಣಕದಲ್ಲಿ, 16 ಅಂತಂದ್ರೆ 16ರ ಒಂದು ಮಗ್ಗಿಯಲ್ಲಿ ಇಲ್ಲಿ ಅವರು ತೆಗೆದುಕೊಂಡು ಬರ್ತಾ ಇದ್ರು. ಓಕೆ, 16 ಇದೆ ಅಂತ ಅಂದ್ರೆ ಅದು 1 kg ಈ ರೀತಿಯಾಗಿ ಲೆಕ್ಕ ಅಲ್ಲಿ ಇತ್ತು ಅಂತ ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ನೋಡಬಹುದು. ಅದೇ ರೀತಿ ಇಲ್ಲಿ ಮುಂದಿನ ಒಂದು ಪ್ರಶ್ನೆ, ವಿಶ್ವದ ಮೊದಲ ನಗರೀಕೃತ ನಾಗರಿಕತೆ ಅಂತ ಇಲ್ಲಿದೆ. ವಿಶ್ವದ ಮೊದಲ ನಗರೀಕೃತ ನಾಗರಿಕತೆ ಅಂತಕ್ಕಂಥದ್ದು ಇದು ಸಿಂಧೂ ಕಣಿವೆ ನಾಗರಿಕತೆ ವಿಶ್ವದ ಮೊದಲ ನಗರೀಕೃತ ನಾಗರಿಕತೆ ಆಗಿದೆ. ವಿಶ್ವದ ಮೊದಲ ನಗರೀಕೃತ ನಾಗರಿಕತೆ, ಅರ್ಬನ್ ಸಿವಿಲೈಸೇಷನ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರೆಯಲಾಗುತ್ತದೆ. ಅರ್ಬನ್ ಸಿವಿಲೈಸೇಷನ್ ಅಂತ. ಓಕೆ, ಮೆಸೊಪೊಟೇಮಿಯಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಒಂದು ನಾಗರಿಕತೆ ಆಗಿದೆ. ಇದು ಇರಾಕ್ದಲ್ಲಿ ನಮಗೆ ಕಂಡು ಬರ್ತದೆ. ಮೆಸೊಪೊಟೇಮಿಯಾ ಎಂಬತಕ್ಕಂತಹ ನಾಗರಿಕತೆ ಏನಿದೆ ಇದು ನಮಗೆ ಇರಾಕ್ದಲ್ಲಿ ನಮಗೆ ಕಂಡು ಬರ್ತದೆ. ಓಕೆ, ಮುಂದಿನ ಒಂದು ತರಗತಿ ನೋಡೋದಾದ್ರೆ ಇಲ್ಲಿ ವೇದಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಓಕೆ, ಇವತ್ತು ಏನು ತರಗತಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಭಾರತದ ಇತಿಹಾಸವನ್ನು ಯಾವ ರೀತಿ ವಿಂಗಡಣೆ ಮಾಡಿದ್ದೇವೆ, ಬೆಂಕಿ ಯಾವ ಸಮಯದಲ್ಲಿ ಕಂಡು ಸಿಗ್ತದೆ, ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ಮತ್ತೆ ಇಲ್ಲಿ ಬೇರೆ ಬೇರೆ ಪ್ರದೇಶಗಳು ಅಂದ್ರೆ ನಾಗರಿಕತೆ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಇರತಕ್ಕಂಥ ಒಂದು ಬೇರೆ ಬೇರೆ ಪ್ರದೇಶಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೇವೆ. ಇದೇ ರೀತಿ ನಿಮಗೆ ತರಗತಿಗಳು ಸಂಪೂರ್ಣವಾಗಿ ಫ್ರೀ ಆಗಿ ನಿಮಗೆ ದೊರೆಯುತ್ತಾ ಹೋಗ್ತವೆ. ಕ್ವಾಲಿಟಿ ತರಗತಿಗಳು ನಮ್ಮ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಇಂತಹ ತರಗತಿಗಳನ್ನ ನೀವು ನೋಡಬೇಕು ಅಂತ ಅಂದ್ರೆ ತಪ್ಪದೆ ನಮ್ಮ ಒಂದು ಎಕ್ಸಾಮಿನ್ ಕನ್ನಡ ಎಂಬತಕ್ಕಂತಹ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗಿ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು. ಅದೇ ರೀತಿ ಯಾರ್ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ತಪ್ಪದೆ ನಮ್ಮ ಒಂದು ಚಾನಲ್ಗೆ ಒಂದು ಲೈಕ್ ಮಾಡಬೇಕು. ವಿಡಿಯೋಗೆ ಲೈಕ್ ಮಾಡದೆ ಈ ಒಂದು ತರಗತಿಗಳನ್ನ ನೋಡಬೇಡಿ ಪ್ಲೀಸ್. ಎಲ್ಲರೂ ಕೂಡ ಲೈಕ್ ಮಾಡಿ. ಈ ಒಂದು ವಿಡಿಯೋಗಳು ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ಹೆಲ್ಪ್ಫುಲ್ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಯಾರು ಕೂಡ ಮರಿಬೇಡಿ.
ನೋಡಿ, ಮುಂದಿನ ಒಂದು ತರಗತಿಗಳಲ್ಲಿ ಈ ಒಂದು ವೇದಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ಟೋಟಲ್ ಆಗಿ 4 ವೇದಗಳು ಇದಾವೆ. ಅದರ ಒಂದು ಉಪವೇದಗಳು ಯಾವ್ಯಾವುದು, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲ, ಮತ್ತೆ ಇಲ್ಲಿ ಈ ಒಂದು ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಇಲ್ಲಿ ಈ ಒಂದು ವೇದಗಳ ಒಂದು ಟಾಪಿಕ್ಗೆ ನಾವು ಬರೋದಾದ್ರೆ, ಟೋಟಲ್ ಆಗಿ ಈಗಾಗಲೇ ಹೇಳಿದೆ, ಟೋಟಲ್ ಆಗಿ ಎಷ್ಟು ವೇದಗಳು ಇದಾವೆ ಅಂತ ಅಂದ್ರೆ 4 ವೇದಗಳು ಇಲ್ಲಿ ನಮ್ಮ ಒಂದು ಭಾರತ ಇತಿಹಾಸದಲ್ಲಿ ನಾವು ನೋಡ್ತೇವೆ. ಯಾವ್ಯಾವುದು ಅಂತ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದ ಅಥವಾ ಅಥರ್ವ ವೇದ ಅಂತ ಇಲ್ಲಿ ಕರೀತಾರೆ. 4 ವೇದಗಳು ನಾವು ನೋಡ್ತೇವೆ ಈ ಒಂದು ವೇದಗಳಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಲ್ಲಿ ಈ ಒಂದು ವೇದಗಳಿಗೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ ನೋಡ್ಬೋದು. ಟೋಟಲ್ ಆಗಿ 4 ವೇದಗಳು ಇದ್ದಾವೆ. ಋಗ್ವೇದಕ್ಕೆ ಸಂಬಂಧ ಬರೋದಾದರೆ ಇದು ಪೂರ್ವ ವೇದ ಕಾಲದಲ್ಲಿ ಬರತಕ್ಕಂಥ ಒಂದೇ ಒಂದು ವೇದ, ಅದು ಋಗ್ವೇದ. ಇದರಲ್ಲಿ ನಾವು ಗಾಯತ್ರಿ ಮಂತ್ರವನ್ನು ನಾವು ನೋಡ್ತೇವೆ. ಗಾಯತ್ರಿ ಮಂತ್ರವನ್ನು ಯಾವ ವೇದದಲ್ಲಿ ನೋಡ್ತೇವೆ ಅಂತ ನೋಡೋದಾದರೆ ಅದು ನಾವು ಋಗ್ವೇದದಲ್ಲಿ ಕಾಣಬರ್ತಕ್ಕಂಥ ಒಂದು ವೇದ ಏನು ಮಂತ್ರ ಯಾವುದಪ್ಪ ಅಂತಂದರೆ ಗಾಯತ್ರಿ ಮಂತ್ರ. ಅದನ್ನು ಫಾಲೋ ಮಾಡ್ತಕ್ಕಂಥವ್ರು ಅಥವಾ ಅದರ ಒಂದು ಏನು ಗುಡಿಯ ಆ ಒಂದು ಋಗ್ವೇದವನ್ನು ಫಾಲೋ ಮಾಡ್ತಕ್ಕಂಥ ಒಂದು ಯಾರಪ್ಪ ಅಂತ ನೋಡೋದಾದರೆ ಅವರನ್ನ ಹೋತ್ರಿ ಅಂತ ಕರಿತೇವೆ. ಪಂಡಿತರು ಅಂದರೆ ಈ ಒಂದು ಋಗ್ವೇದನ ಫಾಲೋ ಮಾಡ್ತಕ್ಕಂಥ ಪಂಡಿತರನ್ನ ಹೋತ್ರಿಗಳು ಅಂತ ಇಲ್ಲಿ ಕರಿತಾ ಇದ್ರು. ಹೋತ್ರಿಗಳು ಅಂತ ಇಲ್ಲಿ ಕರಿತಾ ಇದ್ರು. ಓಕೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಯಜುರ್ವೇದಕ್ಕೆ ಬರೋದಾದರೆ ಯಜುರ್ವೇದದಲ್ಲಿ ನಾವು ಹೆಚ್ಚಿನದಾಗಿ ಯಜ್ಞಗಳನ್ನು, ಯಾಗಾದಿಗಳನ್ನು ಮತ್ತು ಇಲ್ಲಿ ವಾರ ಅಥವಾ ಯುದ್ಧಗಳನ್ನು ನಾವು ನೋಡ್ತೇವೆ ಯಜುರ್ವೇದದಲ್ಲಿ. ಇದನ್ನು ನಾವು ಯಾರಪ್ಪ ಈ ಒಂದು ಪಂಡಿತರನ್ನ ಏನಂತ ಕರಿತೇವೆ ಅಂತಂದರೆ ಅಧವರ್ಯು ಅಂತ ಕರಿತೇವೆ. ಅಧವರ್ಯು ಅಂತ ಇಲ್ಲಿ ಈ ಒಂದು ಯಜುರ್ವೇದದ ಒಂದು ಪಂಡಿತರನ್ನ ಇಲ್ಲಿ ಅಧವರ್ಯು ಅಂತ ಇಲ್ಲಿ ಕರಿತಾ ಹೋಗ್ತೇವೆ. ಓಕೆ, ಇಲ್ಲಿ ಮುಂದಿನ ಒಂದು ವೇದವನ್ನು ನೋಡೋದಾದರೆ ಸಾಮವೇದ ಅಂತ. ನೀವು ಹೆಸರಲ್ಲೇ ನೋಡ್ಬೋದು. ಸಾಮ ಅಂತಂದರೆ ಒಂಥರ ಸಾಂಗ್ ಅಂತ. ಸಾಂಗ್ ಅಂತ ಅಂದರೆ ಮ್ಯೂಸಿಕ್, ಸಾಂಗ್ ಈ ರೀತಿಯಾಗಿ ಬರ್ತದೆ. ಹಾಡುಗಳು ಅಂತ. ಹಾಡುಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ವೇದ ಯಾವುದಪ್ಪ ಅಂತ ಅಂದರೆ ಅದು ಸಾಮವೇದ ಅಂತ. ಈ ಒಂದು ವೇದದಲ್ಲಿ ನಾವು ಹೆಚ್ಚಿನದಾಗಿ ಸಾಂಗ್ ಅಥವಾ ಹಾಡುಗಳನ್ನು ನೋಡ್ತಾ ಹೋಗ್ತೇವೆ. ಅದಕ್ಕಾಗಿ ಇದನ್ನು ಸಾಮವೇದ ಅಂತ ಇಲ್ಲಿ ಕರೆಯಲ್ಪಟ್ಟಿದೆ. ಇದನ್ನು ಉದ್ಗತಾರೆ ಅಂತಕ್ಕಂಥವ್ರು ಇಲ್ಲಿ ಈ ಒಂದು ಪಂಡಿತರು ಇದನ್ನು ನೋಡ್ಕೊಳ್ತಾ ಹೋಗ್ತಾರೆ. ಉದ್ಗತಾರ್, ನೀವು ಗಿಟಾರನ್ನ ಕೇಳಿರ್ತೀರ, ಗಿಟಾರಲ್ಲಿ ಏನು ಬರುತ್ತೆ, ಸಾಂಗ್ ಬರುತ್ತೆ. ಅದೇ ರೀತಿ ಗತಾರ್ ಅಂತ ನೀವು ನೆನ್ಪಿಟ್ಕೋಬೋದು ಈ ಒಂದು ಸಾಮವೇದಕ್ಕೆ ಸಂಬಂಧ ಹೊಂದಿದಂತೆ. ಅದೇ ರೀತಿಯಲ್ಲಿ 4ನೇದಾಗಿ ಅಥರ್ವಣ ವೇದವನ್ನು ನೋಡ್ತೇವೆ. ಅಥರ್ವಣ ವೇದದಲ್ಲಿ ನಾವು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಅಥವಾ ಶಿಲ್ಪ ವೇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ತಾ ಹೋಗ್ತೇವೆ. ಅಥರ್ವಣ ವೇದ ಚಿಕಿತ್ಸೆಗೆ ಸಂಬಂಧಪಟ್ಟಿದೆ. ಇದರ ಒಂದು ಪಂಡಿತರನ್ನ ಬ್ರಹ್ಮ ಅಂತ ಇಲ್ಲಿ ಕರಿತೇವೆ. ಬ್ರಹ್ಮ ಅವರು ಇದನ್ನು ಮಾಡಿದರು ಅಂತ ಇಲ್ಲಿ ಮಾಹಿತಿ ಬರುತ್ತೆ. ಓಕೆ, ಮುಂದಿನ ಒಂದು ಸ್ಲೈಡ್ನ ನೋಡೋಣ. ಈ ಒಂದು ವೇದಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಏನಪ್ಪ ಅಂತಂದರೆ ವೇದಗಳಿಗೆ ಉಪವೇದಗಳು ಅಂತ ಕರೀತಾರೆ. ಒಂದೊಂದು ವೇದಗಳಿಗೂ ಕೂಡ ಒಂದೊಂದು ಉಪವೇದಗಳು ಇದ್ದಾವೆ. ಆ ಒಂದು ಉಪವೇದಗಳ ಒಂದು ಹೆಸರನ್ನು ನಾನು ಈಗ ಈ ಒಂದು ಸ್ಲೈಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೇನೆ. ಟೋಟಲ್ ಆಗಿ ಎಷ್ಟು ಉಪವೇದಗಳಿದ್ದಾವೆ? 4 ಉಪವೇದಗಳಿದ್ದಾವೆ. ಎಷ್ಟು ವೇದಗಳಿದ್ದಾವೆ? 4 ವೇದಗಳಿದ್ದಾವೆ. ವೇದಗಳಿಗೆ ತಕ್ಕಂತೆ ಉಪವೇದಗಳನ್ನು ಈ ಒಂದು ಸ್ಲೈಡ್ನಲ್ಲಿ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಟೋಟಲ್ ಆಗಿ 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಇಲ್ಲಿ ನೋಡ್ಬೋದು ಋಗ್ವೇದಕ್ಕೆ ಇರ್ತಕ್ಕಂತಹ ಒಂದು ಏನಪ್ಪ ಉಪವೇದ ಯಾವುದಪ್ಪ ಅಂತಂದರೆ ಅದನ್ನು ಆಯುರ್ವೇದ ಅಂತ ಕರಿತೇವೆ. ಆಯುರ್ವೇದ ಇದು ಋಗ್ವೇದಕ್ಕೆ ಇರ್ತಕ್ಕಂತಹ ಒಂದೇ ಒಂದು ಉಪವೇದ. ಇದು ಉಪವೇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಅದೇ ರೀತಿಯಲ್ಲಿ ಯಜುರ್ವೇದಕ್ಕೆ ಇರ್ತಕ್ಕಂಥ ಒಂದು ಉಪವೇದ ಯಾವುದಪ್ಪ ಅಂತ ನೋಡೋದಾದರೆ ಅದು ಧನುರ್ವೇದ ಅಂತ. ಧನುರ್ವೇದ ಅಂತ ಅಂದರೆ ಯಜುರ್ವೇದ ಆಲ್ರೆಡಿ ನಾನು ಹೇಳಿದೆ, ಬರೀ ಯಜ್ಞ ಯಾಗಾದಿಗಳಾಗಿರ್ಬೋದು ಮತ್ತು ಇಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮಾಹಿತಿಗಳನ್ನು ಕೊಡ್ತದೆ. ಯಜುರ್ವೇದ ಅಂತ. ಅದಕ್ಕೆ ಧನುರ್ವೇದ ಅಂತ ಇಲ್ಲಿ ಕರೀತಾರೆ. ಧನುರ್ವೇದ ಅಂತ ಧನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ವೇದ ಯಾವುದಪ್ಪ ಅಂತ ಅಂದರೆ ಅದು ಯಜುರ್ವೇದ ಅಂತ ನೀವು ಆನ್ಸರ್ನ ಮಾಡಬಹುದು. ಅದು ಯಾವುದಕ್ಕೆ ಸಂಬಂಧ ಹೊಂದಿದೆ? ಯಜುರ್ವೇದಕ್ಕೆ ಸಂಬಂಧ ಹೊಂದಿದೆ. ಧನುರ್ವೇದ ಇದೊಂದು ಉಪವೇದ ಆಗಿದೆ. ಓಕೆ, ಅದೇ ರೀತಿಯಲ್ಲಿ 3ನೇದಾಗಿ ನೋಡ್ಬೋದು. 3ನೇದು ಏನಪ್ಪ ಅಂತಂದರೆ ಸಾಮವೇದ ಅಂತ. ಈಗಾಗಲೇ ಹೇಳಿದೆ, ಸಾಮವೇದ ಬರೀ ಹಾಡುಗಳಿಗೆ ಸಂಬಂಧಪಟ್ಟಂತಹ ಒಂದು ವೇದ ಆಗಿದೆ. ಈ ಒಂದು ವೇದದಲ್ಲಿ ನೀವು ಗಂಧರ್ವ ವೇದವಂತ ನೀವು ನೋಡ್ಬೋದು. ಇದು ಉಪವೇದ ಯಾವುದಪ್ಪ ಅಂತಂದರೆ ಗಂಧರ್ವ ವೇದ. ಗಂಧರ್ವ ಅಥವಾ ಗಾಂಧರ್ವ ಅಂತ ನಾವು ಕರಿತೇವೆ. ಗಾಂಧರ್ವ ಬರೀ ಏನು ಮಾಡ್ತಾರೆ? ಡ್ಯಾನ್ಸನ್ನು ಮಾಡ್ತಾರೆ. ಹಾಡುಗಳಿದ್ರೆ ನಾವು ಡ್ಯಾನ್ಸನ್ನು ಮಾಡ್ಬೋದು. ಓಕೆ, ಈ ರೀತಿಯಾಗಿ ನೀವು ನೆನಪಿಟ್ಕೋಬೋದು ಟೋಟಲ್ ಆಗಿ ಉಪವೇದಗಳನ್ನು. ನೆಕ್ಸ್ಟ್ ಕೊನೆಯದಾಗಿ ಇನ್ನೊಂದು ಯಾವುದಪ್ಪ ಅಂತಂದರೆ ಶಿಲ್ಪವೇದ ಅಂತ. ಶಿಲ್ಪವೇದ ಇದು ಅಥರ್ವಣ ವೇದಕ್ಕೆ ಸಂಬಂಧ ಹೊಂದಿರತಕ್ಕಂತಹ ಒಂದೇ ಒಂದು ವೇದ, ಅದು ಶಿಲ್ಪವೇದ. ಅದು ಈ ಒಂದು ಶಿಲ್ಪವೇದದಲ್ಲಿ ನಾವು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಮಾಹಿತಿ ಮತ್ತು ಇಲ್ಲಿ ಬೇರೆ ಬೇರೆ ಮ್ಯಾಜಿಕ್ ಅಥವಾ
ನೀವು ಮ್ಯಾಜಿಕನ್ನು ಕಂಡಿರ್ತೀರ, ಮ್ಯಾಜಿಕ್ಗೆ ಸಂಬಂಧಪಟ್ಟಂತೆ ಮಾಹಿತಿ ನಾವು ಅಥರ್ವಣ ವೇದದಲ್ಲಿ ನಾವು ನೋಡ್ಕೊಳ್ತಾ ಹೋಗಬಹುದು. ಓಕೆ, ಇದು ಇಷ್ಟ ಆಗಿರ್ತಕ್ಕಂಥದ್ದು ವೇದಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ಮತ್ತು ಇಲ್ಲಿ ಇನ್ನೂ ಕೂಡ ಹೆಚ್ಚಿನದಾಗಿ ಇಲ್ಲಿ ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲ ಅಂತ ಬರ್ತದೆ. ಪೂರ್ವ ವೇದ ಕಾಲ ಯಾವ ಒಂದು ಇಸವಿಯಲ್ಲಿ ಬರ್ತದೆ ಅಂತ ಅಂದರೆ 1500ರಿಂದ 1000 BC ವರೆಗೆ, ಅಂದರೆ ಬಿಫೋರ್ ಕ್ರಿಸ್ತ್ ಅಂತ ಅಂದರೆ ಕ್ರಿಸ್ತ ಪೂರ್ವ ಅಂತ. ಕ್ರಿಸ್ತ ಪೂರ್ವ 1500ರಿಂದ 1000ನೇ ಇಸ್ವಿಯಲ್ಲಿ ನಾವು ಪೂರ್ವ ವೇದ ಕಾಲವನ್ನು ನಾವು ನೋಡ್ತಾ ಹೋಗ್ತೇವೆ. ಅದೇ ಉತ್ತರ ವೇದ ಕಾಲವನ್ನು ನೋಡೋದಾದ್ರೆ ಉತ್ತರ ವೇದ ಕಾಲ ನಾವು 1000ನೇ ಇಸ್ವಿಯಿಂದ 600 ಇಸ್ವಿವರೆಗೆ, ಅಂದರೆ ಬಿಫೋರ್ ಕ್ರಿಸ್ತ ಪೂರ್ವ 1000ನೇ ಇಸ್ವಿಯಿಂದ 600 ಇಸ್ವಿವರೆಗೆ ನಾವು ಉತ್ತರ ವೇದ ಕಾಲವನ್ನು ನೋಡ್ತೇವೆ. ಉತ್ತರ ವೇದ ಕಾಲ ಆದ ನಂತರ ನೆಕ್ಸ್ಟ್ ಏನು ಬರ್ತಪ್ಪ ಅಂತ ಅಂದರೆ ಇಲ್ಲಿ ನಿಮಗೆ ಷೋಡಶ ಮಹಾಜನಪದಗಳು, 16 ಮಹಾಜನಪದಗಳನ್ನು ನೋಡ್ತಾ ಹೋಗ್ತೇವೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಥವಾ ಈ ಕ್ಲಾಸಲ್ಲಿ ವೇದಗಳಿಗೆ ಸಂಬಂಧಪಟ್ಟಂತೆ ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲ, ಟೋಟಲ್ ಆಗಿ ಎಷ್ಟು ವೇದಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಉಪವೇದಗಳಿದ್ದಾವೆ, ಮತ್ತು ಇಲ್ಲಿ ಎಷ್ಟು 4 ವೇದಗಳು ಏನನ್ನು ಹೇಳ್ತವೆ, ಅದರ ಒಂದು ಪಂಡಿತರು ಯಾರ್ಯಾರು, ಈ ಎಲ್ಲ ಮಾಹಿತಿಗಳನ್ನು ಈ ಒಂದು ತರಗತಿಗಳಲ್ಲಿ ನಾನು ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಿತ್ತು ಅಂತ ಎಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡ್ಬೋದು. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.